ಇದನ್ನೆಲ್ಲ ಏನಕ್ಕೆ ನೀವು ಮುಂಚೆನೇ ಹೇಳಲಿಲ್ಲ? ಅದನ್ನ ಹೇಗೆ ಹೇಳೋಕ್ಕಾಗತ್ತೆ? ಹೇಳಿದ್ದಿದ್ರೆ ನನ್ನ ಮೇಲೆ ಪ್ರೀತಿ ಉಳ್ಕೋತಾ ಇತ್ತಾ? ನೀನು ಇಷ್ಟೇನ ನಾನು ಅರ್ಥ ಮಾಡ್ಕೊಂಡಿದ್ದು? ನೀನು ಹೇಳಿಲ್ಲ ಅಂತಂದ್ರು ಆ ವ್ಯಕ್ತಿಗೂ ನಿನಗೂ ಒಂದು ಪಾಸ್ಟ್ ಇದೆ ಅಂತ ಗೊತ್ತಿದ್ರೂ ಕೂಡ ನಾನು ನಿನ್ನ ಪ್ರೀತಿಸಿ ಮದುವೆ ಆಗಿದ್ದು. ಎಲ್ಲ ಗೊತ್ತಿದ್ರು ನೀವ್ ಯಾಕೆ ಅದ್ರ ಬಗ್ಗೆ ಏನೂ ಕೇಳಿಲ್ಲ? ಯಾವುದೇ ರೀತಿಲೂ ನಿನ್ನ ಮನಸ್ಸು ನೋಯಿಸ್ಬೇಕು ಅಂತಿಲ್ಲ ನನಗೆ. ಆ ವ್ಯಕ್ತಿನೇನಾದ್ರೂ ಮಾಡಿದ್ರ? ಅದ್ರ ಬಗ್ಗೆ ನಾವಿವಾಗೇನೂ ಮಾತಾಡೋದು ಬೇಡ. ದುಡ್ಡು ಕೊಟ್ಬಿಟ್ಟು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋಣ ಅಂತಲೇ ಹೋದೆ. ಆದರೆ ಅವನು ಅದಕ್ಕೆ ಒಪ್ಕೊಳ್ಳಿಲ್ಲ. ಆ್ಯಂಡ್ ಈ ಪೇಡ್ ಫಾರ್ ಇಟ್. ಪೊಲೀಸವ್ರು ನಮ್ಮನ್ನ ಓವರಾಗಿ ಗಮನಿಸ್ತಾ ಇದ್ದಾರೆ, ಅದನ್ನು ಮರಿಬೇಡ. ಈ ವಿಷಯದ ಬಗ್ಗೆ ನಾವು ಒಂದು ಮಾತು ಆಡೋ ಹಾಗೇ ಇಲ್ಲ, ಫೋನಲ್ಲೂ ಸರಿ ನೇರವಾಗೂ ಸರಿ. ಅರ್ಥ ಆಯ್ತಾ? ಸರ್, ಆ ಷಣ್ಮುಗನ್ ಫೋನ್ನ ಟ್ರೇಸ್ ಮಾಡಿದೀನಿ. ಬ್ಲ್ಯಾಕ್ ಮೇಲ್ ಮಾಡಿದ್ಮೇಲೆ ಆ ವ್ಯಕ್ತಿ ಆ ಫೋನ್ ಯೂಸ್ ಮಾಡೇ ಇಲ್ಲ. ಅವತ್ತೇ ಹೇಳದ್ನಲ್ಲ, ಆ ವ್ಯಕ್ತಿನೇ ಮಾಡಿರ್ಬೋದು. ಸರ್, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ. ಕೊಲೆ ಮಾಡೋದಿಕ್ಕೆ ಕತ್ತಿ ಯೂಸ್ ಮಾಡಿಲ್ಲ, ತಲೆಗೆ ಹೋಗಿರೋ ಬುಲೆಟೇ ಕಾರಣ. ದಟ್ಸ್ ಇಟ್. ಗನ್ ಉಪಯೋಗಿಸಿ ಕೊಲೆ ಮಾಡಿರೋದಾಗಿದ್ರೆ ಕೊಲೆಗಾರ ಕಿರಣ್ ಅಷ್ಟು ಬಲಶಾಲಿ ಆಗಿರ್ಬೇಕಿಲ್ಲ, ಡಾಕ್ಟರ್ ತರನೂ ಇರಬಹುದು ಅನ್ಸುತ್ತೆ. ಅದು ಮಾತ್ರ ಅಲ್ಲ, ಕಿರಣ್ ತಲೆಗೆ ಶೂಟ್ ಮಾಡಿದ್ದು ಸರ್ಜಿಕಲ್ ಪ್ರಿಸಿಷನ್ ಇಂದ. ಅದರಿಂದ ಸ್ಪಾಟಲ್ಲೇ ಅವ್ನು ಬೇಗ ಸಾಯ್ಬೇಕು ಅಂತ ಶಾರ್ಪಾಗಿ ಶೂಟ್ ಮಾಡಿದ್ದಾನೆ. ಅಷ್ಟು ಹತ್ರದಿಂದ ಶೂಟ್ ಮಾಡಿದ್ರೆ ಬುಲೆಟ್ ಬಿದ್ದಂತಹ ವ್ಯಕ್ತಿ ಟ್ರೇಸ್ ಇಲ್ಲದೆ ಸತ್ತೋಗ್ತಾನೆ. ಆ ಕೂಡಲೇ ಸತ್ತೋಗ್ತಾನೆ. ತಲೆ ಹಿಂದಿರೋ ಆ ಸ್ಪಾಟ್ ಅಷ್ಟು ಸ್ಪಷ್ಟವಾಗಿ ಗೊತ್ತಿರೋಕೆ ಒಬ್ರು ಡಾಕ್ಟರ್ಗೆ ಬಿಟ್ಟು ಬೇರೆಯವ್ರಿಗೆ ಸಾಧ್ಯ ಇಲ್ಲ. ಆ ಸ್ಪಾಟ್ ಅಲ್ಲಿ ಶೂಟ್ ಮಾಡೋದೇ ಡಾಕ್ಟರ್ ಪ್ಲಾನು. ತಕ್ಷಣ ಕಿರಣ ಸತ್ತಿಲ್ಲ ಅಂದಿದ್ರೆ ಅವ್ನು ಕಿರ್ಚಿರ್ತಿದ್ದ, ಇಲ್ಲ ಅಂದ್ರೆ ಹೋರಾಡಿರ್ತಿದ್ದ. ಡಾಕ್ಟ್ರು ಅವನ ಕೈಯಲ್ಲಿ ಸಿಕ್ಕಾಕೊಂಡಿರೋರು. ಕಮಾನ್, ಬೆಂಕಿ ಪಟ್ನ ತಗೊಳ್ಳೋ ಹಾಗೆ ಅಂಗಡಿಗೆ ಹೋಗಿ ಬುಲೆಟ್ನ ತಗೊಳಕ್ಕಾಗಲ್ಲ. ಗನ್ ಯೂಸ್ ಮಾಡೋರು ಲೈಸೆನ್ಸ್ ಇದ್ರೆ ಮಾತ್ರ ಬುಲೆಟ್ ತಗೊಳಕ್ಕಾಗೋದು. ಅದನ್ನು ಚೆಕ್ ಮಾಡಿದೆ ಸರ್. ಡಾಕ್ಟರ್ ಹತ್ರ ಲೈಸೆನ್ಸ್ ಇರೋ ಗನ್ ಇದೆ. ಕಿರಣ್ ಬಾಡಿಲಿ ಇದ್ದಂತ ಬುಲೆಟ್ ಸೈಜು ಮತ್ತೆ ಡಾಕ್ಟರ್ ಗನ್ ಸೈಜು ಒಂದೇ. ಇವಾಗ ಗೊತ್ತಾಯ್ತಾ? ಬೇಕಿರೋ ಅಷ್ಟು ಹಣ ಮತ್ತೆ ಅಧಿಕಾರ ಇರೋಂಥ ಡಾಕ್ಟ್ರು. ಅವರ ಹೆಂಡತಿಗೊಬ್ಬ ಹಳೆ ಪ್ರೇಮಿ. ಆ ಸಂಬಂಧ ಇಟ್ಕೊಂಡು ಅವನು ಡಾಕ್ಟರ್ ಹೆಂಡತಿನ ಬ್ಲ್ಯಾಕ್ ಮೇಲ್ ಮಾಡ್ದ. ಒಂದು ದಿನ ಅವನು ಕೊಲೆ ಆದ. ಮರಣಕ್ಕೆ ಕಾರಣವಾಗಿರೋ ಬುಲೆಟ್ ವುಂಡ್ನ ಸರ್ಜಿಕಲ್ ಪ್ರಿಸಿಷನ್. ಕೊಲೆ ನಡೆದಿರೋ ರಾತ್ರಿ 10 ಗಂಟೆಯಿಂದ 2 ಗಂಟೆ ನಡುವೆ. ಆ ಸಮಯದಲ್ಲಿ ಡಾಕ್ಟ್ರು ಎಲ್ಲಿದ್ರು ಅಂತ ಯಾರಿಗೂ ಗೊತ್ತಿಲ್ಲ. ಇದನ್ನೆಲ್ಲ ನೋಡ್ತಿದ್ರೆ ಡಾಕ್ಟ್ರೇ ಈಗ ಪ್ರೈಮ್ ಸಸ್ಪೆಕ್ಟ್. ಕೊಲೆ ನಡೆದಿದ್ದ ಡಾಕ್ಟ್ರು ಬ್ಯಾಂಕಿಂದ 10 ಲಕ್ಷ ತೆಗೆದಿರೋದು ನಮಗೆ ಗೊತ್ತು. ಕೊಲೆ ನಡೆದ ನಂತರದ ದಿನಾನೇ ಡಾಕ್ಟ್ರು 10 ಲಕ್ಷನ ಮತ್ತೆ ಬ್ಯಾಂಕಿಗೆ ಕಟ್ಟಿದ್ದಾರೆ. ಹಾಗಾದ್ರೆ ಕಿರಣ್ಗೆ 10 ಲಕ್ಷ ಆಫರ್ ಮಾಡಿ ಆ ಸಮಸ್ಯೆನ ಮುಚ್ಚಾಕಕ್ಕೆ ಡಾಕ್ಟ್ರು ನೋಡಿದ್ದಾರೆ. ಆದರೆ ಕಿರಣ್ ಒಪ್ಕೊಂಡಿಲ್ಲ ಅನ್ಸುತ್ತೆ. ಬೇರೆ ದಾರಿ ಇಲ್ಲದೆ ಡಾಕ್ಟ್ರು ಅವನ್ನ ಕೊಂದಿದ್ದಾರೆ. ಖಂಡಿತ ಈ ರೀತಿ ನಡೆದಿರೋದಕ್ಕೆ ಸಾಧ್ಯತೆ ಇದೆ. ಕಾರಣ ನಮಗೆ ಸಿಕ್ಕಿರೋ ಎಲ್ಲಾ ಸುಳಿವುಗಳನ್ನು ಒಟ್ಟಾಗಿ ಗಮನಿಸಿದ್ರೆ ಒಂದೇ ಒಂದು ತೇರಿ ಇರೋಕ್ ಸಾಧ್ಯ. ಹಾಗಾದ್ರೆ ಈ ದುಡ್ಡು ಡ್ರಾ ಮಾಡಿರೋದ್ರ ಬಗ್ಗೆ ಡಾಕ್ಟರ್ ಏನ್ ಹೇಳ್ತಾರೆ? ಅವ್ರನ್ನೇ ಕೇಳೋಣ. ಕಾರ್ ತಗೋಬೇಕು ಅಂತ ನಾನು ಕ್ಯಾಶ್ ವಿಡ್ರಾ ಮಾಡಿದೆ. ಮತ್ತೆ ಯಾಕೆ ತಗೊಂಡಿಲ್ಲ? ಅದು ಆ ಕಾರಿಗೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇರಲಿಲ್ಲ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು. ನಿಮ್ಮ ಹತ್ರ ಒಂದು ಗನ್ ಇದೆ ಅಲ್ವಾ? ಹೌದು, ಇದೆ. ಅದನ್ನ ತೋರಿಸ್ಬಹುದಾ? ಇದ್ರಲ್ಲಿ ಸ್ವಲ್ಪ ನೀರು ಕೊಡ್ತೀರಾ? ಸರ್, ನಿಮಗೇನಕ್ಕೆ ಈ ಗನ್ನು? ಸರ್, ನಾನು ರೈಫಲ್ ಕ್ಲಬ್ಬಲ್ಲಿ ಮೆಂಬರ್. ಶೂಟಿಂಗ್ ಪ್ರಾಕ್ಟೀಸ್ ಮಾಡಿದ್ದೀರಾ? ತುಂಬ ಮುಂಚೆ ಮಾಡ್ತಾ ಇದ್ದೆ, ಇವಾಗ ಮಾಡೋದಿಲ್ಲ. ಇವಾಗ ನಾನು MD ಪ್ರಿಪೇರ್ ಆಗ್ತಾ ಇದ್ದೀನಿ. ಅದಕ್ಕೆ ಇದನ್ನ ಕೊನೆ ಸಲ ಯಾವಾಗ ಬಳಸಿದ್ದು? ಇದು 6 ತಿಂಗಳಾಗಿರ್ಬೋದು. ಇದು 2 ದಿವಸ ಆದ್ಮೇಲೆ ಹಿಂತಿರುಗಿಸ್ತೀವಿ. ಶೋರ್, ಯು ಕ್ಯಾನ್ ಟೇಕ್ ಇಟ್. ಗುಡ್, ಥ್ಯಾಂಕ್ಸ್. ಸಿ ಯು. ಇದರಲ್ಲಿ ಡಾಕ್ಟರ್ ಫಿಂಗರ್ ಪ್ರಿಂಟ್ಸ್ ಇದೆ. ಇದರಲ್ಲಿ ಶ್ರುತಿದು. ಮತ್ತೆ ಆ ಬುಲೆಟ್ ಈ ಗನ್ನಿಂದ ಫೈರ್ ಆಗಿದೆ ಅಂತ ಚೆಕ್ ಮಾಡ್ಬೇಕು. ಸರ್, ನಡೆದಿರೋದನ್ನೆಲ್ಲ ಶ್ರುತಿ ಡಾಕ್ಟರ್ ಹತ್ರ ಹೇಳಿದಾಳೆ. ಇಬ್ರು ಒಟ್ಟಾಗಿ ಡಿಫೆಂಡ್ ಮಾಡ್ಕೊಂಡಿದ್ದು ಗಮನಿಸಿದ್ರ? ಅದಕ್ಕೆ ಇನ್ಮೇಲೆ ನಾವು ವಿಚಾರಿಸಿದ್ರೆ ಆ ಥರದೊಂದು ಬ್ಲ್ಯಾಕ್ ಮೇಲ್ ನಡೆದೇ ಇಲ್ಲ ಅಂತ ಅವ್ರು ಹೇಳ್ತಾರೆ. ಸರ್, ಬ್ಲ್ಯಾಕ್ ಮೇಲ್ ಆಯ್ತು ಅಂತ ಶ್ರುತಿ ಒಪ್ಕೊಂಡಿದ್ದಾಳಲ್ಲ? ಅದು ಬಾಯಿ ಮಾತಿನ ಸ್ಟೇಟ್ಮೆಂಟ್. ಕೋರ್ಟಲ್ಲಿ ಅದಕ್ಕೆ ಯಾವುದೇ ಬೆಲೆ ಇಲ್ಲ. ಶ್ರುತಿ ಹೇಳೋರ ಹಾಗೆ ಬ್ಲ್ಯಾಕ್ ಮೇಲ್ ನಡೆದಿದೆ ಅನ್ನೋದನ್ನ ನಿರೂಪಿಸೋದಕ್ಕೆ ನಾವು ಯಾವುದಾದ್ರೂ ಸಾಕ್ಷಿನ ಹುಡುಕ್ಬೇಕು. ಆವಾಗಲೇ ನಮ್ಮ ವಾದ ಕೋರ್ಟಲ್ಲಿ ನಿಲ್ಲುತ್ತೆ. ಹಾಗಂದ್ರೆ ಈಗ ಈ ಬ್ಲ್ಯಾಕ್ ಮೇಲ್ ನಡೆದಿದೆ ಅನ್ನೋದನ್ನ ನಿರೂಪಿಸೋದು ನಮ್ಮ ಕರ್ತವ್ಯ. ಪೊಲೀಸ್ ಅವ್ರ ವಿಚಾರಣೆಗಳು ಇನ್ನೂ ಟೈಟ್ ಆಗ್ತಾ ಹೋಗುತ್ತೆ. ಅದಿವಾಗ ನನಗೆ ಚೆನ್ನಾಗಿ ಅರ್ಥ ಆಗ್ತಿದೆ. ಅವರಿಗೇನೋ ಎವಿಡೆನ್ಸ್ ಸಿಕ್ಕಿದೆ, ಅದಕ್ಕೆ ಅವರು ಸುತ್ತಿ ಬರ್ತಾ ಇದ್ದಾರೆ. ಇವಾಗ ಅರ್ಥ ಆಗ್ತಾ ಇದೆ.
ಬಾಡಿ ಪೊಲೀಸಿಗೆ ಸಿಕ್ಕಿರ್ಬೋದಾ? ಬಾಡಿ ಸಿಕ್ಕಿತ್ತು ಅಂದರೆ ಟಿ ವಿಲಿ ನ್ಯೂಸ್ ಬರುತ್ತೆ. ಪೊಲೀಸ್ಗೆಲ್ಲ ಹೇಳ್ಬಿಡೋಣವಾ? ಹ್ಞೂ ಅದರಿಂದ ಯಾವ ಪ್ರಾಬ್ಲಮ್ಮು ಸಾಲ್ವ್ ಆಗಲ್ಲ. ಆ ಷಣ್ಮುಖ ಮತ್ತೆ ಮತ್ತೆ ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ಅವನೇನಾದರೂ ವಿಡಿಯೋನ ಹೊರಗೆ ಹಾಕಿದ್ರೆ ನಾವು ನೆಮ್ಮದಿಯಾಗಿ ಬದುಕೋಕ್ಕಾಗುತ್ತಾ? ಷಣ್ಮುಗಂ ದುಡ್ಡುಗೋಸ್ಕರ ಇದನ್ನೆಲ್ಲ ಮಾಡ್ತಿರೋದು. ಆ ದುಡ್ಡನ್ನೆಲ್ಲ ಅವನಿಗೆ ಕೊಡ್ತು ಅಂದರೆ ಆ ಸಿಡೀಸ್ನೆಲ್ಲ ನಮಗೆ ತಂದು ಕೊಡ್ತಾನೆ. ನಾವು ಆ ರೀತಿನೂ ಒಂದ್ಸಲ ಟ್ರೈ ಮಾಡಿ ನೋಡೋಣ. ಕ್ಯಾಶ್ ಕೊಟ್ಟಿದ್ದು ನಾನೇನೆ. ಯಾಕೆ ಅಂತ ಕೇಳಿದ್ರಾ? ಅವ್ರು ಕಾರ್ ತಗೋಬೇಕು ಅಂತ ಕ್ಯಾಶ್ ಡ್ರಾ ಮಾಡಿದ್ರು, ಆದ್ರೆ ಅವ್ರು ಕಾರ್ ತಗೊಳ್ಳಿಲ್ಲ. ನೆಕ್ಸ್ಟ್ ಡೇ ಕ್ಯಾಶ್ ತಗೊಂಡ್ ಬಂದು ಡಿಪಾಸಿಟ್ ಮಾಡಿದ್ರು. ಅದಕ್ಕೇನ್ ಕಾರಣ ಕೊಟ್ರು? ಅವ್ರು ಸೆಲೆಕ್ಟ್ ಮಾಡಿದ ಕಾರ್ಗೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇಲ್ಲ ಅಂತ ಆ ರೀತಿ ಕಾರಣ ಹೇಳಿದ್ರು. ಈಸ್ ದೇರ್ ಎನಿ ಪ್ರಾಬ್ಲಮ್ ಮ್ಯಾಮ್? ಅದು ಸ್ಯಾಮ್ಯುಯಲ್ ಗ್ರೂಪ್ ಇನ್ಕಮ್ ಟ್ಯಾಕ್ಸ್ ಕಟ್ ಮಾಡಿದಾರ ಅಂತ ಅನುಮಾನ. ಥ್ಯಾಂಕ್ ಯು. ವೆಲ್ಕಮ್ ಮ್ಯಾಮ್. ನಿಜ ಸರ್, ಈ ಪರ್ಟಿಕ್ಯುಲರ್ ಮಾಡೆಲ್ಗೆ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಸಿಗೋದಿಲ್ಲ ಸರ್. ಅದಕ್ಕೆ ಸರ್ ಅವ್ರು ತಗೊಳ್ಳಿಲ್ಲ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇಲ್ಲಿ ಫುಲ್ ಕ್ಯಾಶನ್ನ ಒಟ್ಟಿಗೆ ಕೊಟ್ಟರೆ ಏನಾದರೂ ಡಿಸ್ಕೌಂಟ್ ಕೊಡ್ತೀರಾ? ಇದೆ ಸರ್, 5%. ಓಕೆ. ಓಕೆ ಸರ್. ದುಡ್ಡಿಗೋಸ್ಕರ ಇದನ್ನೆಲ್ಲ ಮಾಡಿದ್ದಲ್ವಾ? ದುಡ್ಡು ಕೊಡೋಕೆ ರೆಡಿ ಇದ್ದೀನಿ. ನಾವು ಅನ್ಕೊಂಡಿರೋ ರೀತಿಲಿ ಬೇಗ ಸೆಟಲ್ ಮಾಡ್ಕೊಳ್ಳೋಣ. ಇದೆಲ್ಲ ನಿಮಗೆ ಗೊತ್ತಾಯ್ತು? ಕಿರಣೇ ಹೇಳ್ದ ನೀನು ಯಾರಂತ. ನನ್ನ ಹೆಂಡತಿ ಕಿರಣ್ ಹತ್ರ ಮಾತಾಡಿದ್ಲು. ದುಡ್ಡಿಗೋಸ್ಕರ ನೀನು ಯಾವುದೇ ತೊಂದರೆ ಆಗದಿರೋ ಹಾಗೆ ಕಿರಣ್ ಹೇಳಿದ್ದಾನೆ. ದುಡ್ಡು ಕೊಡೋದಕ್ಕೋಸ್ಕರ ಅವನಿಗೆ ನಾನು ತುಂಬ ಹೊತ್ತು ಕಾದಿದ್ದೀನಿ. ಆದರೆ ಅವ್ನ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ಅದಕ್ಕೆ ನಿನ್ನ ನೋಡೋದಕ್ಕೆ ಬಂದೆ. ಕಿರಣ್ ಇವಾಗ ಎಲ್ಲಿದ್ದಾನೆ? ಈ ಪ್ರಾಬ್ಲಮ್ನ ಇವಾಗಲೇ ಸಾಲ್ವ್ ಮಾಡೋಣ. ಹಾಗಿದ್ರೆ ಕಾಸನ್ನ ನನ್ನ ಕೈ ಕೊಟ್ಬಿಡಿ. ಕಿರಣ್ ಬಂದಮೇಲೆ ನಾನು ಹೇಳ್ತೀನಿ. ಅದೆಲ್ಲ ಓಕೆನೆ, ಆದರೆ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಈ ವಿಷಯ ಹೊರಗೆ ಗೊತ್ತಾಯ್ತು ಅಂತಂದರೆ ನನ್ನ ಕುಟುಂಬಕ್ಕೆ ತುಂಬ ಅವಮಾನ, ಗೊತ್ತು ತಾನೆ. ಅದಕ್ಕೇ ಯಾರಿಗೂ ಏನೂ ಸಂದೇಹ ಬರ್ದಿರೋ ಹಾಗೆ ನಾ ಇದನ್ನು ಸೆಟಲ್ ಮಾಡಬೇಕು. ಇದ್ರ ಬಗ್ಗೆ ನಾವು ಫೋನಲ್ಲಿ ಮಾತ್ರ ಮಾತಾಡೋ ಹಾಗೆ ಇಲ್ಲ. ಮತ್ತೆ ಹೇಗಿದ್ದನ್ನು ಮುಗಿಸೋದು? ಅದಕ್ಕೊಂದು ದಾರಿ ಇದೆ. ನನ್ನ ಹಾಸ್ಪಿಟ್ಲಲ್ಲಿ ನೋಡು. ನಾಳೆ ಒಬ್ಬ ಪೇಷಂಟಾಗಿ ನನ್ನ ಹಾಸ್ಪಿಟ್ಲಲ್ಲಿ ನೋಡೋದಕ್ಕೆ ಬಾ. ಹೆಸರು ರಿಜಿಸ್ಟರ್ ಮಾಡಿಕೊಂಡು ಚಾರ್ಟ್ ತೊಗೊಂಡ್ಬಿಡು. ಅವಾಗ ಯಾರಿಗೂ ಸಂದೇಹ ಬರೋದಿಲ್ಲ. ಅವಾಗ ನನಗೆ ಕ್ಯಾಶ್ ಕೊಟ್ಬಿಡ್ತೀನಿ. ಎಲ್ಲ ಓಕೆ ಅಂದರೆ ನಾಳೆ ಸಾಯಂಕಾಲ ನಿಂಗೆ ಕಾಲ್ ಮಾಡ್ತೀನಿ. ಅವಾಗ ಬಂದರೆ ಸಾಕು. ಈ ಹಳೆ ನಂಬರ್ಗೆ ಕಾಲ್ ಮಾಡಿದ್ರೆ ಫೋನ್ ಬರೋದಿಲ್ಲ. ನಾನು ಬೇರೆ ನಂಬರ್ ಕೊಡ್ತೀನಿ, ಅದಕ್ಕೆ ಫೋನ್ ಮಾಡಿ ಸಾಕು. ಹೇಳು. 9526 375 482. ವಿನಾಯಕನ್, ಅದೇ ನಿನ್ನ ನಿಜವಾದ ಹೆಸರಾ? ಸರಿ. ಡಾಕ್ಟರ್ ಹೇಳಿರೋದು ನಿಜಾನೇ. ತುಂಬಾ ದಿನದಿಂದ ಅವರು ಆ ಗನ್ನ ಬಳಸೇ ಇಲ್ಲ. ಈ ಗನ್ನಲ್ಲಿರೋ ಬುಲೆಟ್ಸ್ ಎಲ್ಲ ತುಂಬಾ ಹಳೇದಾಗಿದೆ. ಇದನ್ನ ಕ್ಲೀನ್ ಮಾಡೇ ತುಂಬಾ ದಿನ ಆಗಿದೆ. ಅಷ್ಟೇ ಅಲ್ಲ, ಕಿರಣ್ ತಲೆಯಲ್ಲಿ ಸಿಕ್ಕಿರೋದು ರೈಫಲ್ ಮಾರ್ಕ್ಸ್ ಇಲ್ದೇ ಇರೋ ಬುಲೆಟ್. ಅದು ಹೇಗೆ ಸಾಧ್ಯ? ಎಲ್ಲ ಬುಲೆಟ್ಸ್ ಅಲ್ಲೂ ರೈಫಲ್ ಮಾರ್ಕ್ ಇದ್ದೇ ಇರುತ್ತಲ್ವಾ? ನಿಮಗ್ ಗೊತ್ತಲ್ಲ ಸರ್, ಫ್ಯಾಕ್ಟ್ರಿಲಿ ಮ್ಯಾನುಫ್ಯಾಕ್ಚರ್ ಆಗಿರೋ ಗನ್ನ ಬಳಸಿದಾಗ ಮಾತ್ರ ಈ ತರ ಆಗೋದು. ಆ ಥರ ಗನ್ನಲ್ಲಿರೋ ಬುಲೆಟ್ಸ್ಗೆ ಮಾತ್ರ ರೈಫಲ್ ಮಾರ್ಕ್ ಆಗಿರೋದಿಲ್ಲ. ಹಾಗಂದ್ರೆ ಮಾರ್ಕ್ಸ್ ಇಲ್ಲದೆ ಇರೋಂಥ ಗನ್ನನ್ನ ಕೊಲೆಗಾರ ಉಪಯೋಗಿಸಿದಾನೆ. ಹಾಗಂದ್ರೆ ಒಂದು ಲೋಕಲ್ ಗನ್ ಸಿಗಬೇಕು ಅಂತಂದ್ರೆ ಹೇಗಾದ್ರೂ ಅಂಡರ್ವರ್ಡ್ ಕನೆಕ್ಷನ್ ಇರಬೇಕು. ಹಾಗೆ ಸಾಮಾನ್ಯರು ಯಾರಾದರೂ ಕೇಳಿದ್ರೆ ಯಾರು ಗನ್ನನ್ನು ತಯಾರಿಸ್ಕೊಡಲ್ಲ. ಡಾಕ್ಟ್ರು ಒಂದು ಪಕ್ಷ ಬಾಡಿಗೆ ಕೊಲೆಗಾರನ ಉಪಯೋಗಿಸಿರ್ಬೇಕು. ಪೇಮೆಂಟ್ ಕೊಟ್ಟಿರೋದು ಬೇರೆ ರೀತಿಲಿರಬೇಕು. ಹಲೋ ವಿನಾಯಕನ್. ಹಲೋ, ನಾನೇ ಡಾಕ್ಟರ್ ಅರುಣ್ ಮಾತಾಡ್ತಾ ಇದ್ದೀನಿ. ಹಾಂ, ಈ ಸಾಯಂಕಾಲ ಹಾಸ್ಪಿಟ್ಲಿಗೆ ಬರೋಕ್ಕಾಗುತ್ತಾ? ಬರ್ತೀನಿ. ಏನಂತಂದ್ರೆ ಆದಷ್ಟು ಬೇಗ ಬಂದ್ಬಿಡಿ. ನಿಮಗೆ ಅಪಾಯಿಂಟ್ಮೆಂಟ್ ಕೊಡ್ತೀನಿ. ಸರಿ, ಬರ್ತೀನಿ. ಸರಿ. ಕೆ ವಿನಾಯಕ್ ಅಲ್ವಾ? ಯಾವ ಡಾಕ್ಟರ್ನ ಮೀಟ್ ಮಾಡಬೇಕು? ಅರುಣ್ ಜೇಕಬ್. ಏನ್ ಪ್ರಾಬ್ಲಮ್ ಆಗಿದೆ? ಡಾಕ್ಟರ್ ವಿಲ್ಸನ್ ನೋಡಬೇಕು. ನೋಡಿ, ಕಾರ್ಡನ್ನು ಇಟ್ಕೊಳ್ಳಿ. ಟೋಕನ್ ನಂಬರ್ 39. ವಿನಾಯಕ್, ಹಾಂ ಇವಾಗ ನೀವು ಒಳಗೆ ಹೋಗಿ. ಹಾಂ. ತುಂಬ ಅಮೌಂಟ್ ಆಗಿರೋದ್ರಿಂದ ಬ್ಯಾಂಕ್ನವರು ಅರೇಂಜ್ ಮಾಡೋದಕ್ಕೆ ಟೈಮ್ ಕೇಳ್ತಾ ಇದ್ದಾರೆ. ಕಾಸು ನನಗೆ ಇವತ್ತೇ ಕೊಡಬೇಕು. ನೈಟ್ ಒಳಗಡೆ ಅರೇಂಜ್ ಮಾಡಿಕೊಡ್ತೀನಿ. ನಾನು ಎಲ್ಲಿಗೆ ಬರಬೇಕು? ಇಲ್ಲ ನೀವೇನು ಬರೋದು ಬೇಕಾಗಿಲ್ಲ. ಮತ್ತೆ ನಾನು ಟ್ರೀಟ್ಮೆಂಟ್ ಕೊಡೋ ಏರಿಯಾ ಪಕ್ಕದಲ್ಲೇ ನಿಮ್ಮ ಏರಿಯಾ ಇರೋದು. ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳಿ ನಾನು ನಿಮ್ಮ ಮನೆಗೆ ಬಂದುಬಿಡ್ತೀನಿ. ಅದೇ ಸೇಫ್. ನಾನು ಹೇಳಿದ್ನಲ್ಲ, ಡೀಲ್ ತುಂಬ ಸೇಫ್ ಆಗಿರಬೇಕು. ಮೂರನೇ ವ್ಯಕ್ತಿಗೆ ನಾವು ಗೊತ್ತಾಗ್ತಿರೋ ಹಾಗೆ ನಾವುಗಳು ಮಾತಾಡ್ಕೋಬೇಕು. ಅದೇ ನಮಗೆ ಸೇಫು. ರಾತ್ರಿ 9 ಗಂಟೆ ಮೇಲೆ ನನಗೊಂದು ಕಾಲ್ ಮಾಡು. ನಿನಗೆ ಹುಷಾರಿಲ್ಲ, ಅದು ನೋಡೋಕೆ ನಾನು ಬಂದಿದ್ದು ಅಂತ ಆಗುತ್ತೆ. ಅರ್ಥ ಆಯ್ತಾ? ಸರಿ, ಈಗ ಕೈಯಲ್ಲಿ ಎಷ್ಟಿದೆ ಅಷ್ಟನ್ನು ಕೊಡಿ. ಏನು ಅಷ್ಟೊಂದು ನಿನಗೆ ಅರ್ಜೆಂಟು? ಸ್ಟಫ್ ತಗೊಳಕ್ಕೆ. ಅದಿಲ್ಲ ಅಂದ್ರೆ ನಮ್ಮ ಕೈಲಿ ಆಗಲ್ಲ. ಈಗ ನನ್ನ ಹತ್ರ ಯಾವ ಹಣನೂ ಇಲ್ಲ.
ದುಡ್ಡು ಡ್ರಗ್ಸಿಗೆ ಅಂತ ನಾನು ಬೇರೆ ದಾರಿಯಲ್ಲಿ ತಂದ್ಕೊಡ್ತೀನಿ. ಈ ಹಾಸ್ಪಿಟಲ್ ಲ್ಯಾಬಿಂದ ನಾನು ಇನ್ನೊಂದು ಸ್ಯಾಂಪಲ್ ತೊಗೊಂಬರ್ತೀನಿ, ಅದೋಕೆನಾ? ಓಕೆ, ಬೇಗ. ಇವಾಗ ನಾನು ಹೇಗೆ ತೊಗೊಂಬರ್ಲಿ? ನಾನು ದುಡ್ಡನ್ನು ತೊಗೊಂಬರ್ಬೇಕಾದ್ರೆ ನಾನೇ ತೊಗೊಂಬರ್ತೀನಿ. ಸರಿ, ಓಕೆ. ಒಂದು ನಿಮಿಷ. ನೀವು ಬಂದು ಮೆಡಿಸಿನ್ಸ್ ಏನು ಬರ್ಕೊಟ್ಟಿಲ್ಲ ಅಂತಂದ್ರೆ ಎಲ್ರಿಗೂ ಸಂದೇಹ ಬರುತ್ತೆ. ಅದಕ್ಕೋಸ್ಕರ ಮೆಡಿಸಿನ್ಸ್ ಬರ್ಕೊಡ್ತೀನಿ. ಇದೇನು ತುಂಬ ಕಾಸ್ಟ್ಲಿ ಆಗೋದಿಲ್ಲ. ಇಲ್ಲಿರೋ ಫಾರ್ಮಸಿಲೇ ತಗೊಳ್ಳಿ, ಆವಾಗಲೇ ಸಂದೇಹ ಬರ್ದಿರಾಗಿರುತ್ತೆ. ಹಲೋ ಡಾಕ್ಟರ್. ಏನ್ ವಿಷಯ ಅರುಣ್? ಡಾಕ್ಟರ್, ಒಬ್ಬರು ಪೇಷಂಟು ತುಂಬ ಅಜಿಟೇಟೆಡ್ ಆಗಿದ್ದಾರೆ. ನಾನು ಸೆರಟಾನಿನ್ ಕೊಟ್ಟಿದ್ದೀನಿ. ನಾ ಎಷ್ಟೋ ಹೇಳಿದ್ರು ಕೂಡ ಅವ್ರು ಸೈಕ್ಯಾಟ್ರಿಸ್ಟ್ ಮೀಟ್ ಮಾಡೋಕ್ಕೆ ರೆಡಿ ಇಲ್ಲ. ಒಂದು ರೀತಿ ಮಾತಾಡಿ ಅವ್ರನ್ನ ಹೇಗೋ ಒಪ್ಸಿದ್ದೀನಿ. ಆ ವ್ಯಕ್ತಿ ನಿಮ್ಮನ್ನ ನೋಡೋಕೆ ನಾಳೆಗೆ ಬರ್ತಾರೆ. ನಾಳೆ ನೀವೇನಾದರೂ ಅಪಾಯಿಂಟ್ಮೆಂಟ್ ಕೊಡೋಕ್ಕಾಗತ್ತಾ ಡಾಕ್ಟರ್? ಖಂಡಿತ ಕೊಡೋಣ. ಅವ್ರ ಹೆಸರೇನು? ಅವ್ರ ಹೆಸರು ಬಂದು ವಿನಾಯಕ, ಕೆ ವಿನಾಯಕನ್. ಓಕೆ ಡಾಕ್ಟರ್. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು.